ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ 3 ದಿನಗಳಿಂದ ಅತಿ ಹೆಚ್ಚಿನ ಮಳೆಯಾಗ್ತಾ ಇದೆ. ಅದರಲ್ಲೂ ಕೂಡ ಸಕಲೇಶಪುರ ಭಾಗದಲ್ಲಂತೂ ಮಿತಿಮೀರಿ ಮಳೆಯಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ಅವಘಡಗಳು ಸಂಭವಿಸ್ತಾ ಇದೆ. ಒಂದ್ ಕಡೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಹಲವಾರು ಕಡೆ ಭೂಕುಸಿತ ಆಗ್ತಾ ಇದ್ರೆ, ಸಕಲೇಶಪುರ ಪಟ್ಟಣದಲ್ಲೂ ಕೂಡ ಕೆಲವು ಕಡೆ ಬರೆ ಕುಸಿತು ಮನೆಗಳೇ ಅಪಾಯಕ್ಕೆ ಸಿಲುಕತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಾವೀಗ ಸಕಲೇಶಪುರ ಪಟ್ಟಣದ ಕುಶಾಲನಗರ ಬಡಾವಣೆಯ ಹಿಲಾಲ್ ಮಸ್ಜಿದ್ ರಸ್ತೆಯ ಪ್ರದೇಶದಲ್ಲಿ ಇದ್ದೇವೆ. ನಾವು ನೋಡ್ತಾ ಇದ್ದೀವಿ, ನಿನ್ನೆ ಸಂಜೆ ಆಗಿರ್ತಕ್ಕಂಥ ಘಟನೆ ಇದು. ಯಾವ ಕ್ಷಣದಲ್ಲೂ ಕೂಡ ಮೇಲಿನ ಮನೆ ಕೆಳಗಡೆ ಜಾರಿ ಬರ್ಬೋದಾಗಿರ್ತಕ್ಕಂಥ ಒಂದು ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಇಲ್ಲಿ ತಡೆಗೋಡೆ ಇತ್ತು, ಆ ತಡೆಗೋಡೆಯ ಮೇಲ್ಗಡೆ ಸುಂದರ ಅಂತಕ್ಕಂಥವ್ರ ಮನೆ ಅಂತ ಹೇಳಲಾಗುತ್ತೆ. ಸೊ ಆ ಮನೇಲಿ ಸದ್ಯಕ್ಕಂತೂ ಯಾರು ವಾಸ ಇಲ್ಲ. ಆದ್ರೆ ಮೇಲ್ಗಡೆ ಪ್ರದೇಶದ ಮನೆಗಳಿಗೂ ಕೆಳಗಡೆ ಪ್ರದೇಶದ ಮನೆಗಳಿಗೂ ತಡೆಗೋಡೆಯನ್ನ ಕಟ್ಟಲಾಗಿತ್ತು ಕಳೆದ 30-40 ವರ್ಷಗಳ ಹಿಂದೆ. ಆದ್ರೆ ಯಾವಾಗ ಅತಿ ಹೆಚ್ಚಿನ ಮಳೆ ಆಯ್ತು, ನಿನ್ನೆ ಸಂಜೆ 5:30 ಸುಮಾರಿಗೆ ತಡೆಗೋಡೆಯ ಕುಸಿತು ಕೆಳಗಡೆ ಬಂದಿದೆ. ಸೊ ಈ ಮಣ್ಣನ್ನ ಈಗ ತೆಗಿಲಿಕ್ಕೂ ಕೂಡ ಆಗೋದಿಲ್ಲ. ತೆಗೆದ್ರೆ ಮತ್ತಷ್ಟು ಮಣ್ಣು ಕೆಳಗಡೆ ಜಾರಿ ಬರುತ್ತೆ. ಜಾರಿ ಬಂದ್ರೆ ಆ ಮನೆಯ ಕುಸಿತು ಬರ್ತಕ್ಕಂಥ ಅಪಾಯ ಇದೆ. ಆ ಮನೆ ಕೆಳಗಡೆ ಕುಸಿತು ಬಂದ್ರೆ ಇಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳಿಗೂ ಕೂಡ ಒಂದು ರೀತಿ ಅಪಾಯ ಆಗ್ತಕ್ಕಂಥ ಸ್ಥಿತಿ ಇದೆ. ತಕ್ಷಣಕ್ಕೆ ನಿನ್ನೆ ಎಸಿ ಅವ್ರ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಅಕ್ಕಪಕ್ಕ ಮನೆಗಳು ವಾಸ ಮಾಡ್ತಕ್ಕಂಥ ಕುಟುಂಬಗಳು ಖಾಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಇಕ್ಬಾಲ್ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್ ಮನೆ ಇದು. ಇನ್ನು ಮತ್ತೊಂದು ಕಡೆ ಬಲಭಾಗದಲ್ಲೂ ಕೂಡ ಒಂದು ಮನೆ ಇತ್ತು, ಆ ಮನೆಯವ್ರನ್ನು ಕೂಡ ಖಾಲಿ ಮಾಡಿಸಿದ್ದಾರೆ. ಆದ್ರೆ ಮಳೆ ಹೆಚ್ಚಾದಂತೆಲ್ಲ ಇಲ್ಲಿ ಆತಂಕ ಹೆಚ್ಚಾಗ್ತಕ್ಕಂಥದ್ದೇ ಕಂಡು ಬರ್ತಾ ಇದೆ. ನಾವು ನೋಡ್ತೀವಿ, ಇಲ್ಲೊಂದು ಮನೆ ಇತ್ತು, ಇಲ್ಲಿಂದನೂ ಕೂಡ ಮನೇಲಿ ಇದ್ದಂಥವ್ರನ್ನ ಖಾಲಿ ಮಾಡಿಸಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಕುಟುಂಬಗಳು ಆತಂಕದಲ್ಲಿ ಬದುಕ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ನೋಡ್ತಾ ಇದೀವಿ, ದೊಡ್ಡ ರೀತಿಯಾಗಿರ್ತಕ್ಕಂಥ ತಡೆಗೋಡೆ ಇದು. ಆ ತಡೆಗೋಡೆ ಎಲ್ಲ ಕಲ್ಲುಗಳು ಕೂಡ ಸಡಿಲಾಗಿದೆ. ಅದೆಲ್ಲವೂ ಕೂಡ ಮಣ್ಣಿನ ಸಮೇತ ಕೆಳಗಡೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಅಕ್ಕಪಕ್ಕ ವಾಸ ಮಾಡ್ತಕ್ಕಂಥ ಕುಟುಂಬಗಳು ಒಂದು ರೀತಿ ಜೀವ ಭಯದಲ್ಲಿ ಬದುಕ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೇ ಎಷ್ಟೊತ್ತಿಗಾಯ್ತು ಅಂತೇಳಿ ಇಕ್ಬಾಲ್ ಅಂತಕ್ಕಂಥವ್ರು ನಮ್ಮ ಜೊತೆಗೆ ಇದ್ದಾರೆ, ಮಾತಾಡ್ಸೋಣ. ಇಕ್ಬಾಲ್ ಅವರು, ನಿನ್ನೆ ಎಷ್ಟೊತ್ತಿಗಾಯ್ತು ಘಟನೆ? ಇಲ್ಲಿ ಎಷ್ಟು ವರ್ಷಗಳಿಂದ ಈ ತಡೆಗೋಡೆ ಇತ್ತು? ನಿನ್ನೆ ಏನಾಯ್ತು? ಈ ತಡೆಗೋಡೆ 40 ವರ್ಷದಿಂದ ನಮ್ಮ ತಂದೆ ಮಾಡಿಸಿರೋದು ಹಂಗೆ ಇತ್ತು. ನಿನ್ನೆ ಮಳೆ ಜಾಸ್ತಿ ಆಗೋದ್ರಿಂದ ನಾನು ನನ್ನ ಹೆಂಡತಿ ಮಾತಾಡ್ಕೊಂಡು ಮನೆಯಲ್ಲೇ ಕೂತಿದ್ದೀವಿ. ಅಷ್ಟರಲ್ಲಿ ಅದು ಹಿಂದ್ಗಡೆ ಶಬ್ದ ಬಂತು. ಶಬ್ದ ಬಂದಾಗ ನಾವು 5:05ವರೆಗೆ ಬಂದು ನೋಡಿದೆ, ಶಬ್ದ ಬಂತಲ್ಲ ಅಂತ. ಆವಾಗ ಈ ಕಡೆ ಗೋಡೆ ಕುಸಿತು. ಈಗ ಮೇಲೆ ಮನೆ ಇದೆಯಲ್ಲ, ಆ ಮನೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಅದರಿಂದ ನನ್ನ ಮನೆ ಖಾಲಿ ಮಾಡಿ ನಾನು ಬೇರೆ ಕಡೆ ಇದ್ದೀನಿ. ಅದಕ್ಕೆ ನೋಡಿ ನನಗೆ ಪರಿಹಾರ ಮಾಡಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ತಡೆಗೋಡೆನೇ ಫುಲ್ ಕೆಳಗಡೆ ಬಂದ್ಬಿಟ್ಟಿದೆ, ತಡೆಗೋಡೆ ಕುಸಿದು ಕೆಳಗಡೆ ತಡೆಗೋಡೆನೇ ಕೆಳಗಡೆ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಇದು ಈಗ ನಮಗೆ ಗೌರ್ಮೆಂಟಿಂದ ಏನಿದೆ ನನಗೆ ಸಹಾಯ ಮಾಡಬೇಕಾಗಿದೆ. ಅದು ಸುಮಾರು 40 ವರ್ಷ ಮುಂಚೆ ಕಟ್ಸಿದ್ದು. ಆಗಲೇ 40-50 ಸಾವಿರ ಖರ್ಚು ಬಂದಿತ್ತು. ಈಗ ಕಟ್ಸೋಕೆ ಹೋದರೆ ಸುಮಾರು ದುಡ್ಡು ಬರುತ್ತೆ. ಅದಕ್ಕೆ ನನಗೆ ಗೌರ್ಮೆಂಟಿಂದ ಹೆಲ್ಪ್ ಬೇಕಾಗಿದೆ. ಮತ್ತು ಈಗ ನಾನು ಅರ್ಜೆಂಟಿಗೆ ಬೇರೆ ಮನೇಲಿ ಹೋಗಿದ್ದೀನಿ. ಏನು ಮಾಡ್ತೀರಾ, ನಿನ್ನೆ ಮಳೆ ಜಾಸ್ತಿ ಅಷ್ಟು ಬಂದಿದ್ದಕ್ಕೆ ಈಗ ಮೇಲ್ಗಡೆ ಮನೆ ಕುಸಿದ್ರೆ ಇನ್ನೂ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಬೇರೆ ಕಡೆ ಇದ್ದೀನಿ. ನೋಡಿ ಈ ಥರ ಆಗಿದೆ, ಇನ್ನೇನು ಮಾಡೋದು ಹೇಳಿ ಸರ್. ಈಗ ಅಕ್ಕಪಕ್ಕದ ಮನೆ ಖಾಲಿ ಮಾಡೋದು ಓಕೆ, ಬಟ್ ಆ ಮನೆ ಕೆಳಗಡೆ ಬಂದರೆ ಇದು ಒಂದೇ ಮನೆಯಲ್ಲಿ ಅಕ್ಕಪಕ್ಕದ ಮನೆಯವರು ಕೂಡ ಒಂದು ರೀತಿ ಭಯ ಸೃಷ್ಟಿ ಆಗುತ್ತಲ್ವಾ? ಭಯ ಸೃಷ್ಟಿ ಆಗುತ್ತೆ. ಅದು ಮಳೆ ಜಾಸ್ತಿ ಇರೋದ್ರಿಂದ ಮಳೆ ಬೇರೆ ಅನಾಹುತ ಆಗ್ದಲ್ಲ, ಅದೇ ಏನೋ ಸರ್ಕಾರ ತಡಬೇಕು. ಬೇರೆ ಏನಾದ್ರು ಮನೆಗೆ ಅದು ಮೇಲ್ಗಡೆ ಬಿದ್ದರೆ ಅದೇನಾದ್ರು ಚರು ಇದು ಮಾಡಿದರೆ ಆಗುತ್ತೆ. ಈಗ ಮಳೆ ಅಂತೂ ಬರ್ತಾನೆ ಇದೆ. ಮಳೆ ಮತ್ತಷ್ಟು ಜಾಸ್ತಿ ಆದ್ರೆ ಖಂಡಿತವಲ್ಲ ಅದು ಕೆಳಗಡೆ ಬರೋದೇ ಮನೆ ಅಲ್ವಾ? ಈಗ ನಿಮ್ಗೆ ಎಲ್ರಿಗೂ ಒಂದ್ ರೀತಿ ತಕ್ಷಣ ಖಾಲಿ ಮಾಡ್ಬೇಕು ಅಂದ್ರೂ ಕಷ್ಟ ಅಲ್ವಾ? 3 ಮನೆಯಲ್ಲಿ ವಾಸ ಇದ್ದಾರೆ. ಈಗ ತುತ್ತುಪರಿಯಾಗಿ ಖಾಲಿ ಮಾಡಿದೀವಿ ಮನೆಗಳು. ಆ ಮನೆಗಳಿಂದ ಏನಾದ್ರು ಇದು ಮಾಡಿ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದ್ದೀವಿ. ಈಗ ಅದೇನೋ ಸರ್ಕಾರ ನೋಡಿ ನೀವು ಲೆಕ್ಕ ಮಾಡ್ಕೊಂಡ್ರು ಆಗುತ್ತೆ. ಅಧಿಕಾರಿಗಳು ಬಂದಿದ್ರು, ನೆನ್ನೆ AC ಬಂದಿದ್ರು, ಎಲ್ಲ ಬಂದು ಮುನ್ಸಿಪಾಲ್ಟಿದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಏನಿರೋದು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೇಳಿ ಸರ್, ಈಗ ಈ ಸುತ್ತಮುತ್ತ ಈಗ ನಿಮ್ ಕುಶಾಲನಗರ ಬಡಾವಣೆ ಎಲ್ಲ ಕೂಡ ಈಗ ಎತ್ತರ ಕೆಳಗಡೆ ಮನೆಗಳು ಹಿಂಗೆ ಇರೋದು ಸರ್. ಇದು ಕಮ್ಮಿ ಅಂದ್ರೂ ಒಂದು 300 ಮೀಟ್ರು ಕನಿಷ್ಠ ಇದು ರಿಟ್ಮೆಂಟ್. ಇದು ಸಾಧಾರಣ 40 ವರ್ಷದ ಹಿಂಭಾಗ ಕಟ್ಟಿಸಿದ್ದು. ಇದು ರಿಟ್ಮೆಂಟ್ ಅಂದ್ರೆ ಈ ಮನೆಯದು ಅಕ್ಕಪಕ್ಕದವ್ರಿಗೆ ಏನ್ ಭಯ ಅಂದ್ರೆ ಇಲ್ಲಿ ಮೇರೆ ಇರತಕ್ಕಂಥ ಮನೇನ ಅಧಿಕಾರಿಗಳು ದಯವಿಟ್ಟು ಅದನ್ನ ಫಸ್ಟ್ ತೆರವು ಮಾಡಿಸ್ಬೇಕು. ಯಾಕಂದ್ರೆ ಆ ಒಂದು ಮನೆ ಕಡೆಯಿಂದ ಕನಿಷ್ಠ ಇಲ್ಲ ಅಂದ್ರೆ ಒಂದು 3-4 ಮನೆ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ ಸರ್. 100% ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ, ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ನೋಡ್ತಾ ಇದ್ದೀರಾ ಸರ್ ನೀವು. ಇದು ಈಗ ಮಳೆಗಾಲದಲ್ಲಂತೂ ಈಗೇನು ಬಗೆಹರಿಸ ಕಷ್ಟ ಇದೆ. ಆದ್ರೂ ಮನೆ ಮಾಲೀಕರಿಗಾಗ್ಲಿ ಯಾರಿಗಾಗ್ಲಿ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಅವ್ರ ಮನೇನ ಫಸ್ಟ್ ಇದು ಮಾಡಿಸ್ಬೇಕು ಸರ್. ಅಷ್ಟೇ ನಮ್ಮಲ್ಲಿ ಇದು. ಯಾಕಂದ್ರೆ ಒಂದು ಮನೆ ಕಡೆಯಿಂದ 3 ಮನೆ ಹೋಗೋ ಚಾನ್ಸ್ ಇದೆ ಸರ್. 100% ಅದು ಹೋಗಿದೆ. ಯಾಕಂದ್ರೆ ಒಂದು ಕಲ್ಲು ಕನಿಷ್ಠ ಫಾಸ್ಟಲ್ಲಿ ಒಂದು ಉಳಿದ್ರೆ ಒಂದಿಲ್ಲ ಅಂದ್ರೆ 400 ಮೀಟರ್ ಫಾಸ್ಟಲ್ಲಿ ಹೋಗುತ್ತೆ. ಇದರಲ್ಲಿ
ನಿಮ್ಮ ಕಡೆಯಿಂದ ಆಗಲಿ ಇಲ್ಲ ಸರ್ಕಾರದ ವತಿಯಿಂದ ಆಗಲಿ ಇದಕ್ಕೆ ಒಂದು ಬಗೆಹರಿಸ್ಬೇಕು ಸರ್, ಇಷ್ಟು ಅಷ್ಟೇ ಸರ್. ಸ್ಥಳದಲ್ಲಿ ಅಕ್ಷರಶಃ ಒಂದು ರೀತಿ ಆತಂಕದ ವಾತಾವರಣ ಇದೆ. ಯಾವ ಕ್ಷಣದಲ್ಲಿ ಮಳೆ ಹೆಚ್ಚಾದ್ರೂ ಕೂಡ ಮೇಲಿರ್ತಕ್ಕಂಥ ಮನೆ ಕೆಳಗಡೆ ಬರ್ಬೋದು. ಆ ಮನೆ ಕೆಳಗಡೆ ಜಾರು ಬಂದ್ರೆ ಖಂಡಿತವಾಗ್ಲೂ ಕೂಡ ದೊಡ್ಡ ಅನಾಹುತ ಆಗ್ತಕ್ಕಂಥ ಆತಂಕ ಇದೆ. ತಕ್ಷಣಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಏನೆಲ್ಲ ತಕ್ಷಣಕ್ಕೆ ಕ್ರಮಗಳು ಕೈಗೊಳ್ಳಬೇಕು ಅದೆಲ್ಲವೂ ಕೂಡ ಕೈಗೊಂಡು ಜನರ ಸುರಕ್ಷತೆ ಕಾಪಾಡಬೇಕು ಅಂತಕ್ಕಂಥ ಮನವಿಯನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.